ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾವು ಇಡ್ಲಿ ಸ್ಮೂತಾಗಿ ಹೆಲ್ದಿಯಾಗಿರೋಂಥ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಚಮಚ ಮೆಂತ್ಯಕಾಳು, 2 ಲೋಟ ರವೆ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಿ ನಾನು ರವೆನ. ಒಂದೇ ಸರಿ ಸಮನಾಗಿ ರವೆ ತೊಗೊಂಡಿದ್ದೀನಿ. ಈ ಲೋಟ ಒಂದೇ ಸಮ ಐತಿ. ಉದ್ದಿನಬೇಳೆ ತೊಗೊಂಡಿದ್ದೀನಿ, ರವೆ ತೊಗೊಂಡಿದ್ದೀನಿ. ನಾನು ಇಡ್ಲಿ ರವೆನ ಚೆನ್ನಾಗಿರುತ್ತೆ. ಒಂದು ಬೌಲಲ್ಲಿ ಉದ್ದಿನಬೇಳೆ ಮೆಂತ್ಯಕಾಳು ಹಾಕಿ ನೆನೆ ಇಡೋಣ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಮೆಂತ್ಯಕಾಳನ್ನ ಹಾಕಿದ್ದೀನಿ. ಹೆಲ್ತಿಗೆ ಒಳ್ಳೆಯದು. ಮೆಂತ್ಯಕಾಳು ತಿನ್ನಬೇಕು ಅಂತ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ವಾಶ್ ಮಾಡ್ಕೊಂಡು ನೀರು ಚೇಂಜ್ ಮಾಡ್ಕೊಳ್ಳೋಣ. ನೀರು ಚೇಂಜ್ ಮಾಡ್ಕೊಂಡು ನೆನೆ ಇಡೋಣ. ಮಧ್ಯಾಹ್ನ ನೆನೆ ಹಾಕಿದರೆ ಸಾಕು. 2 ಅವರ್ನ ನೆನೆ ಹಾಕಿದರೆ ನೆಂದು ಬಿಡುತ್ತೆ. ನಾನು ಅಷ್ಟೇ ಮಾಡಿರೋದು, 2 ಅವರ್ ನೆನೆ ಇಟ್ಟಿದ್ದೀನಿ. ಇದು ಇವಾಗ ನೆನೆಯಲ್ಲಿ ಇವಾಗ ನೆಂದಿದೆ ನೋಡಿರಿ. 2 ಅವರ್ ನೆನೆ ಇಟ್ಟಿದ್ದೀನಿ, ಬೇಗ ನೆಂದಿದೆ. ಇವಾಗ ಇದನ್ನ ಮಿಕ್ಸಿ ರುಬ್ಬಿಟ್ಕೊಳ್ಳೋಣ. ಬೇಕು ಅಂದರೆ ಅನ್ನನೂ ಹಾಕ್ಕೊಳ್ತಾರೆ ಒಬ್ಬೊಬ್ಬರು. ನನಗೆ ಉದ್ದಿನಬೇಳೆಯಲ್ಲೇ ಮಾಡಿ ತೋರಿಸ್ತದೆ ಹೇಗೆ ಬರುತ್ತೆ ಅಂತ. ಉದ್ದಿನಬೇಳೆಯಲ್ಲೇ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಇವಾಗ ರುಬ್ಬಿಟ್ಕೊಂಡಿದ್ದೀನಿ ನಾನು. ಸ್ಮೂತಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ರವೆನ ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ರವೆ ಇಟ್ಕೊಂಡಿದ್ದೀನಿ. ನೀರು ಹಾಕ್ಯಂಡು ಇದನ್ನ ವಾಶ್ ಮಾಡ್ಕೊಂಬಿಡೋಣ. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಕ್ಲೀನಾಗಿ ಇದಾಗಬೇಕಲ್ಲ ಅಂತ. ಇವಾಗ ನೀರೆಲ್ಲ ಬಸ್ತು ಬಿಡೋಣ. ಇವಾಗ ಬಸ್ತಾದ್ಮೇಲೆ ಈ ಥರ ಆಗಿರ್ತದೆ ನೋಡಿ. ಇದೇನು ರವಿನ ಭಾಳ ಹೊತ್ತು ತನಕ ನೆನೆಸೋ ಅವಶ್ಯಕತೆ ಇರಲ್ಲ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ನೀರು ಬಸ್ಕೊಂಡು ಇಟ್ಕೊಂಡ್ರೆ ಸಾಕು, ನೆಂದೇ ಬಿಡ್ತೇವೆ. ಇವಾಗ ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಕ್ಲೀನಾಗೆಲ್ಲ ಹಾಕ್ಕೊಳ್ಳೋಣ. ಜಾರ್ನಾಗೆಲ್ಲ ಉದ್ದಿನಬೇಳೆನ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ರವೆ ಎಲ್ಲ ಮಿಕ್ಸ್ ಆಗೋಂಗೆ ಕ್ಲೀನಾಗಿ ಕಲಿಸ್ಕೊಳ್ಬೇಕು. ಚಮಚದಿಂದ ಒಂದ್ಸರಿ ನಿಂತ್ಬಿಟ್ರೆ ಸಮಾಧಾನ ಆಗಲ್ಲ ಕೈಯಲ್ಲಿ ಅಂತ. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಓವರ್ನೈಟ್ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಲ್ಲ, ಇವಾಗ ಇದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಇವಾಗ ಬೆಳಗ್ಗೆ ನೋಡ್ತಿರೋದು ಇವಾಗ ಫುಲ್ಲು ನೆಂದಿದೆ, ಚೆನ್ನಾಗೂ ಉಬ್ಬಿ ಬಂದಿದೆ ನೋಡಿ. ಈ ಥರ ಉಬ್ಬಿ ಚೆನ್ನಾಗಿ ನೆಂದಿದೆ, ಉಬ್ಬಿನೂ ಬಂದಿದೆ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಇಡ್ಲಿ ರವೆ. ಇಷ್ಟು ಅರ್ಧಲ್ಲಿ ಮಾಡಿದರೆ ಸಾಕು. ಇಡ್ಲಿ ಮಾತ್ರ ಸಖತ್ತಾಗಿ ಬರುತ್ತೆ. ಭಾಳ ಇದನ್ನು ಬೇಡ, ಭಾಳ ಸೊಮ್ಮನ ಹಾಕೋದು ಬೇಡ. ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಸಾಮಗ್ರಿನೇ ಹಾಕಿ ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕ್ತದೆ. ನಾನು ಬೆಳಗ್ಗೆ ಎದ್ದು ಹಾಕ್ತೀನಿ, ನಾನು ರಾತ್ರಿನೇ ಹಾಕಲ್ಲ.
ಹಿಟ್ಟು ಹುಳಿ ಬಂದುಬಿಡುತ್ತೆ ಅಂತ ನಾನು ಬೆಳಗ್ಗೆ ಎದ್ದು ಹಾಕ್ತೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಟ್ಟೆಗೆ ಹಾಕೊಳ್ಳೋಣ. ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ತಟ್ಟೆಗೆ ಹಾಕೊಳ್ಳೋಣ. ಇವಾಗ ಸ್ವಲ್ಪ ತಟ್ಟೆಗೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳೋದ ಅಂತ ಅಷ್ಟೇ. ಇನ್ನೇನಲ್ಲ, ಸ್ವಲ್ಪ ಅಂಟ್ಕೊಳ್ಳೋಣ ಅಂತ. ಹಿಂಗೆ ಹಾಕಿಟ್ಬಿಡೋಣ. ಮತ್ತು ಇದಕ್ಕೆ ಅಷ್ಟು ಬೌಲಿಗೆ ಹಾಕೊಂಡ್ಬಿಡೋಣ. ಸ್ಟ್ಯಾಂಡಲ್ಲೆಲ್ಲ ಇಟ್ಟು ಎಲ್ಲ ಪ್ಲೇಟ್ಗಳನ್ನ ಇಟ್ಬಿಡೋಣ. ನೀರು ಕಾಸಕ್ಕೆ ಇಟ್ಟಿದ್ದೀನಿ ಸ್ಟ್ಯಾಂಡಲ್ಲಿ. ಇದು ಒಂದು 10 ನಿಮಿಷ ಬೆಂದರೆ ಸಾಕು, ಬೇಗನೆ ಬೇಯುತ್ತೆ. ಬೆಂದಿದೆ. ಒಂದು ಬಟ್ಟೆ ತೊಗೊಂಡು ತೆಗೆದು ಬಿಡೋಣ, ಇಲ್ಲಾಂದರೆ ಸುಡ್ತದಲ್ಲ. ಇವಾಗ ಬೆಂದಿದೆ ನೋಡಿರಿ. ನೀರು ನಿಮಿಷ ಎಲ್ಲಿ ಕಾಣಿಸ್ತಾ ಇಲ್ಲ ನೋಡಿರಿ. ಕೈಯಲ್ಲಿ ಹಸಿ ಮುದ್ದೆ ಮಾಡ್ಕೊಂಡು ಎಲ್ಲಿ ಮುಟ್ಟಲ್ಲ ಅಂದರೆ ಬೆಂದಿದೆ ಅಂತಲೇ ಅರ್ಥ. ಇವಾಗ ಇದನ್ನ ಒಂದು ಬೌಲಲ್ಲಿ ತೆಗೆದು ಬಿಡೋಣ. ಹಾಟ್ ಬಾಕ್ಸಿಗೆ ನೋಡಿ, ರೆಡಿ ಇಡ್ಲಿ. ಸ್ಮೂತಾಗಿರುವಂಥ ಇಡ್ಲಿ ಇವಾಗ ಒಂದು ಇದಕ್ಕೆ ತೆಗೆದುಬಿಡೋಣ ಹಾಟ್ ಬಾಕ್ಸಿಗೆ.
ಇಡ್ಲಿ ಹೋಟ್ಲಲ್ಲಿ ಸಿಗೋ